ನಮಸ್ಕಾರ ವೀಕ್ಷಕರೇ, ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಈಗಾಗಲೇ ಅಯೋಧ್ಯೆಯ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ. ಇವತ್ತು ಅಯೋಧ್ಯೆಗೂ ಕರ್ನಾಟಕಕ್ಕೂ ಅದರಲ್ಲೂ ವಿಶೇಷವಾಗಿ ರಾಜಧಾನಿ ಬೆಂಗಳೂರಿಗೂ ಇರುವಂತಹ ಒಂದು ನಂಟಿನ ಬಗ್ಗೆ ನಿಮ್ಮ ಜೊತೆ ವಿಚಾರವನ್ನು ಹಂಚಿಕೊಳ್ತೀವಿ. ಈಗಾಗಲೇ ಕರ್ನಾಟಕದಿಂದ ದೂರದ ಅಯೋಧ್ಯೆಗೆ, ರಾಮನ ಜನ್ಮಭೂಮಿಗೆ ಸಾಕಷ್ಟು ಪೂಜಾ ಸಾಮಗ್ರಿಗಳು, ವಸ್ತುಗಳು ಇಲ್ಲಿಂದ ರಾಮ ಭಕ್ತರು ಕಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ರಾಜಧಾನಿಯ ತಂಡವೊಂದು ರಾಮಲಲ್ಲನಿಗಾಗಿ ವಿಶೇಷವಾದಂತಹ ತುಳಸಿ ಹಾರದ ಸೇವೆಯನ್ನು ಮಾಡ್ತಾ ಇದೆ. ಈ ವಿಚಾರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಯಾವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಆಗ್ತಾ ಇದೆ, ಅದರ ಉದ್ಘಾಟನೆ ನಡೆಯುತ್ತೆ ಅಂತ ವಿಚಾರ ತಿಳಿತೋ ಈ ರಾಮ ಭಕ್ತರ ತಂಡ ನಾವೇನಾದರೂ ಒಂದು ವಿಶೇಷವಾದಂತಹ ಸೇವೆಯನ್ನು ಮಾಡಬೇಕು ಅಂದ್ಕೊಳ್ತಾರೆ. ಹಾಗೆ ಯೋಚನೆ ಮಾಡಿದವರಿಗೆ ಮೊದಲಿಗೆ ತಲೆಗೆ ಹೊಡೆದಿದ್ದೆ ತುಳಸಿ ಸೇವೆ. ಈಗಾಗಲೇ ಗೊತ್ತಿರೋ ಹಾಗೆ ತುಳಸಿ ತುಂಬಾ ಮಹತ್ವ ಪಡೆದಿದೆ. ರಾಮನಿಗೆ ತುಳಸಿ ಹಾರ ತುಂಬಾ ವಿಶೇಷ. ಹೀಗಾಗಿ ಈ ಭಕ್ತರ ತಂಡ ಅಯೋಧ್ಯೆಯ ಟ್ರಸ್ಟಿಗೆ ಸಂಪರ್ಕವನ್ನು ಮಾಡಿ ನಾವು ಈ ರೀತಿಯ ಒಂದು ಸೇವೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ, ದಯಮಾಡಿ ನಮಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಒಂದು ಮನವಿಯನ್ನು ಇಡ್ತಾರೆ. ಆಗ ಸ್ಪಂದಿಸಿದಂತಹ ಟ್ರಸ್ಟ್ ಆಡಳಿತ ಮಂಡಳಿಯವರು ಸರಿ, ನೀವು ತುಳಸಿ ಸೇವೆಯನ್ನು ಮಾಡ್ಬೋದು ಅಂತ ಹೇಳಿ ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಈ ತುಳಸಿ ಸೇವೆಯ ಜರ್ನಿ. ರಾಜಧಾನಿಯ ಯುವಕರ ತಂಡ ಅಂದರೆ ವಿಶೇಷವಾಗಿ ರಾಮಭಕ್ತರ ತಂಡ ಇದಕ್ಕಾಗಿ ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾರೆ. ಬೆಂಗಳೂರಿನಿಂದ ತುಳಸಿಯನ್ನು ಅಯೋಧ್ಯೆಗೆ ಕಳಿಸೋದು ಒಂದು ಚಾಲೆಂಜಿಂಗ್ ವಿಚಾರ. ಅದು ಫ್ರೆಶ್ ಕೂಡ ಇರೋದಿಲ್ಲ. ಹೀಗಾಗಿ ಏನು ಮಾಡ್ಬೋದು ಅಂತ ಚರ್ಚೆ ಮಾಡಬೇಕಾದ್ರೆ ನಾವ್ಯಾಕೆ ಅಯೋಧ್ಯೆಯ ಸಮೀಪ ಇರುವ ಯಾವುದಾದ್ರೂ ಜಾಗವನ್ನು ಖರೀದಿ ಮಾಡ್ಬೋದು ಅಂತ ಹೇಳಿ ಅಂದ್ಕೊಳ್ತಾರೆ. ಹೀಗೆ ಅಂದ್ಕೊಳ್ತಾ ಇರಬೇಕಾದ್ರೆ ಅವರಿಗೆ ಅಯೋಧ್ಯೆಯ 60 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹಳ್ಳಿ ಗೊತ್ತಾಗುತ್ತೆ. ಸೊ ಅಲ್ಲಿ ಸಾಕಷ್ಟು ಭೂಮಿ ಇದೆ, ಯಾರ ಹತ್ರ ಆದರೂ ಒಂದು 2 ಎಕರೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಅವರಿಗೆ ವಿಜಯಪುರದ ಬೋಜಿಂಗ್ಸ್ ಎಂಬುವರು ಪರಿಚಯ ಆಗ್ತಾರೆ. ಅವರು ಕೂಡ ರಾಮಭಕ್ತರು. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ನನ್ನ ಹತ್ರ 2 ಎಕರೆ ಜಾಗ ಇದೆ, ನೀವು ಆರಾಮಾಗಿ ತುಳಸಿ ಕೃಷಿಯನ್ನು ಮಾಡ್ಬೋದು ಅಂತ ಒಪ್ಕೊಳ್ತಾರೆ. ಹೀಗೆ ಒಪ್ಪಿಕೊಂಡ ನಂತರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಹಾರಾಷ್ಟ್ರದ ತುಳಸಿ ವನದಿಂದ ಬೀಜವನ್ನು ತರಿಸಿರುವಂತಹ ಈ ರಾಮಭಕ್ತರು, ಬೆಂಗಳೂರಿನ ರಾಮಭಕ್ತರು ಬಿಜಾಪುರದ ಬೋಜಿಂಗ್ಸ್ ಎಂಬುವವರ 2 ಎಕರೆ ಜಾಗದಲ್ಲಿ ಆ ಕೃಷಿ ತುಳಸಿಯನ್ನ ಆರಂಭ ಮಾಡ್ತಾರೆ. ನಿರಂತರವಾಗಿ ಆ ಒಂದು ಕೃಷಿಯನ್ನ ಮಾಡ್ತಾ ಇದೀಗ ಜನವರಿ ತಿಂಗಳಿಗೆ ಕೃಷ್ಣ ತುಳಸಿಯ ಬೆಳೆ ಬೆಳೆದು ನಿಂತಿದೆ. ಇದರಿಂದ ಹಾರವನ್ನ ಮಾಡಿ ಈ ರಾಮಭಕ್ತರು ಅಯೋಧ್ಯೆಗೆ ಕಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಈ ತುಳಸಿ ಹಾರವನ್ನ ಕಟ್ಟೋದಕ್ಕೆ ಅಂತ ಬೆಂಗಳೂರಿನ 3 ಯುವಕರನ್ನ ಕಳಿಸ್ಕೊಡ್ತಾರೆ.